ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಈ ಪತ್ರನ ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕು ಅಂತ ಸರ್ಕಾರ ಒಂದು ಹೊಸ ಆದೇಶ ಮಾಡಿದೆ. ಸೊ ಹಾಗಿದ್ರೆ ಎಲ್ಲರೂ ಕೂಡ ಈ ಪತ್ರನ ಸಬ್ಮಿಷನ್ ಮಾಡಬೇಕಾ? ಈ ಪತ್ರ ಏನು, ಎಲ್ಲಿ ಸಬ್ಮಿಷನ್ ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ 11, 12ನೇ ಕಂತಿನ ಹಣ ಇನ್ನೇನು ಬರುತ್ತೆ ಅಂತ ಈಗಾಗಲೇ ಮಾಹಿತಿಗಳು ಸಿಕ್ಕಿದೆ. ಇದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಸಿದ್ದರಾಮಯ್ಯ ಅವರು ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ರು. ಇಲ್ಲ 2 ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. 2 ವಾರ ಆದರೂ ಕೂಡ ಹಣ ಜಮೆ ಆಗಲಿಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಕುತೂಹಲ ಜಾಸ್ತಿ ಆಯಿತು, ಮತ್ತು ಸ್ವಲ್ಪ ಡೌಟ್ ಕೂಡ ಜಾಸ್ತಿ ಆಯಿತು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು 8-10 ದಿನಗಳಲ್ಲಿ ಎಲ್ಲ ಅಮೌಂಟ್ನು ಕ್ಲಿಯರ್ ಮಾಡ್ತೀವಿ, 11, 12 ಒಟ್ಟಿಗೆ ಬರುತ್ತೆ. ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಅಮೌಂಟ್ ಜಮೆ ಆಗಲಿಲ್ಲ, DBT ಪುಸ್ಟ್ ಆಗಿದೆ ಅಂತ ಹೇಳಿದ್ರು. ಇನ್ನು ನಮ್ಮ DK ಶಿವಕುಮಾರ್ ಸರ್ ಕೂಡ ಇನ್ನು ಕೆಲವು ದಿನಗಳಲ್ಲಿ ಅಮೌಂಟ್ ಬರುತ್ತೆ, ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ, ಈಗಾಗಲೇ 2 ಕಂತಿನ ಹಣ ನೀಡಿದ್ದೀವಿ ಅಂತ ಕೂಡ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ಈಗ ಮತ್ತೊಂದು ಹೊಸ ಟೆನ್ಷನ್ ಏನಪ್ಪ ಅಂದರೆ ಸ್ವಯಂ ದೃಢೀಕರಣ ಪತ್ರ ಕೊಡಬೇಕು. ಈ ಪತ್ರ ಕೊಟ್ಟರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋ ಮಾಹಿತಿ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು, ಇದು ಕೆಲವರಿಗೆ ಅನ್ವಯಿಸುತ್ತೆ, ಕೆಲವರಿಗೆ ಅನ್ವಯಿಸಿದಿಲ್ಲ. ಹಾಗಿದ್ರೆ ಯಾರು ಈ ಪತ್ರನ ಸಬ್ಮಿಟ್ ಮಾಡಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳೋದಾದರೆ, ಗೃಹಲಕ್ಷ್ಮಿ ಹಣ 11 ಮತ್ತು 12ನೇ ಕಂತಿಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. ಆಗ ಎಲ್ಲ ಮಹಿಳೆಯರಿಗೂ ಬಂದು ನಿಮಗೇನಾದರೂ ಬಂದಿಲ್ಲ ಅಂದರೆ ಆಗ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು. ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟು ದಿನ ಬಂದು ಇನ್ ಕೇಸ್ ನಿಮಗೆ ಈಗ ಬಂದಿಲ್ಲ ಅಂದರೆ, ಅಥವಾ ಇಷ್ಟು ದಿನದಲ್ಲಿ ನಮ್ಗೆ ಒಂದು ಬಾರಿನೂ ಬಂದಿಲ್ಲ ಅಂದರೆ ಮೊದಲಿಗೆ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ನಿಮಗೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ. ಈಗ ಹೇಳಬೇಕು ಅಂದರೆ ಮೊದಲು ಮಾಹಿತಿ ಕಣಜದಲ್ಲಿ ಚೆಕ್ ಮಾಡ್ಕೋಬೋದಿತ್ತು, ಅಥವಾ DBT ಮುಖಾಂತರ ಚೆಕ್ ಮಾಡ್ಕೋಬಹುದಿತ್ತು. ನಿಮ್ಗೆ ಹಣ ಬಂದಿರೋದು ಅಷ್ಟೇ DBTಲಿ ತೋರಿಸುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ವೆಬ್ಸೈಟಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ನೀವೇ ಚೆಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇಲ್ಲ. ಇನ್ ಕೇಸ್ ನೀವೇನಾದರೂ ಚೆಕ್ ಮಾಡ್ಕೋಬೇಕು ಅಂತಿದ್ರೆ ನಿಮ್ಮ ಗ್ರಾಮವನ್ಗಳಲ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು. ಈ ತಿಂಗಳದ್ದು ಅಂದರೆ 11, 12ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಸ್ಟೇಟಸಲ್ಲಿ ನಿಮಗೆ ರಿಜೆಕ್ಟ್ ಆಗಿರುತ್ತೆ. ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ಬಂದು ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಆಗ ನೀವು ಈ ಸ್ವಯಂ ದೃಢೀಕರಣ ಪತ್ರನ ಕೊಡಬೇಕು. ಸ್ವಯಂ ದೃಢೀಕರಣ ಪತ್ರ ಯಾರು ಕೊಡಬೇಕು ಅಂದರೆ, ಯಾರು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಂದರೂ ಕೂಡ ಟ್ಯಾಕ್ಸ್ ಪೇಯರ್ ಅಂತ ಬಂದು ಹಣ ಬರೋದು ಸ್ಟಾಪ್ ಆಗಿರುತ್ತೋ ಅಂಥ ಮಹಿಳೆಯರು ಮಾತ್ರ ಇದನ್ನು ಕೊಡಬೇಕಾಗುತ್ತೆ. ಪ್ರತಿಯೊಬ್ಬರು ಮಹಿಳೆಯರು ಇದನ್ನು ಸ್ವಯಂ ದೃಢೀಕರಣ ಪತ್ರನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಸ್ವಯಂ ದೃಢೀಕರಣ ಪತ್ರದಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನೆಲ್ಲ ಹಾಕಿ ಅಥವಾ ನಿಮ್ಮ ಡೀಟೇಲ್ಸ್ನೆಲ್ಲ ಹಾಕಿ, ನಾನು ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನ ಪೇ ಮಾಡ್ತಿಲ್ಲ ಅಂತ ಬರೆದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ 11, 12ನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗಲಿ. ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂದರೆ ಆಗ ಮಾತ್ರ ಈ ಪ್ರೋಸೆಸ್ನ ಮಾಡಬೇಕಾಗುತ್ತೆ. ಕಡ್ಡಾಯವಾಗಿ ಎಲ್ಲ ಮಹಿಳೆಯರು ಮಾಡಲೇಬೇಕು ಅಂತ ಏನೂ ಇಲ್ಲ. ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ವೋ ಅವರಿಗೆ ಒಂದ್ಸಲ ಸ್ಟೇಟಸ್ ಚೆಕ್ ಮಾಡಿಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಸ್ವಯಂ ದೃಢೀಕರಣ ಪತ್ರ ಸಬ್ಮಿಟ್ ಮಾಡಬೇಕಾಗಿರೋದ್ರ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.